ನಮಸ್ಕಾರ ಸ್ನೇಹಿತರೆ, ನಿಮಗೆ ನಿಮ್ಮ ಲೈಫಲ್ಲಿ ಯಾವತ್ತಾದರೂ ಫ್ರೀಯಾಗಿ ಏನಾದರೂ ಸಿಕ್ಕಿದೆಯಾ? ನನ್ನ ಪ್ರಕಾರ ಈಗಿನ ಜಗತ್ತಿನಲ್ಲಿ ಫ್ರೀಯಾಗಿ ನಿಮಗೆ ಏನೂ ಕೂಡ ಸಿಗಲ್ಲ. ನೀವು ತುಂಬ ಸಲ ಇದನ್ನು ನೋಡಿರ್ತೀರ. ನಿಮ್ಮ ಫ್ರೆಂಡ್ ನಿಮಗೆ ಊಟಕ್ಕಂತ ಹೋಟೆಲ್ಗೆ ಹೋಗೋಣ ಅಂತ ಕರ್ಕೊಂಡು ಹೋಗಿರ್ತಾನೆ. ನೆಕ್ಸ್ಟ್ ಡೇ ಮೆಸೇಜ್ ಏನು ಮಾಡ್ತಾನೆ ಅಂದರೆ, ನಿನ್ನ ಟ್ರೀಟ್ ಯಾವಾಗ ಅಂತ. ಅದೇ ಸ್ಟಾರ್ಬಕ್ಸ್ನಲ್ಲಿ ನೀವು ಹೋಗಿ ಒಂದು ಕಾಫಿನ ಆರ್ಡರ್ ಮಾಡಿದಾಗ ಬಿಲ್ಲಲ್ಲಿ ಅವರು ಅದರ ಪ್ರೈಸನ್ನು ಚಿಕ್ಕದಾಗಿ 350 ರೂಪಾಯಿ ಅಂತ ಬರೆದಿರ್ತಾರೆ. ಅವರು ಅದನ್ನು ಯಾಕೆ ಮಾಡಿರ್ತಾರೆ ಅಂದರೆ, ಸ್ಟಾರ್ಬಕ್ಸ್ನಲ್ಲಿ ಕಾಫಿಯ ಬೆಲೆನೇ ಅಷ್ಟು ಜಾಸ್ತಿಯಾಗಿರುತ್ತೆ, ಅದು ಅವರಿಗೂ ಕೂಡ ಗೊತ್ತಿರುತ್ತೆ. ಚಿಕ್ಕದಾಗಿ ಬರೆದ್ರೆ ಅದರ ಪ್ರೈಸ್ ಕಡಿಮೆ ಅಂತ ಜನರು ಅನ್ಕೋತಾರೆ ಅಂತ ಹೇಳಿ ಅದನ್ನು ಹಾಗೆ ಮಾಡಿರ್ತಾರೆ. ಇದರಿಂದ ನಮಗೆ ತಿಳಿಯೋದೇನೆಂದರೆ, ಪ್ರತಿಯೊಂದಕ್ಕೂ ಅದರದ್ದೇ ಆದಂಥ ಕಾಸ್ಟ್ ಇದೆ. ನಿಮಗೆ ನಿಮ್ಮ ಜೀವನದಲ್ಲಿ ಫ್ರೀ ಆಫ್ ಕಾಸ್ಟಲ್ಲಿ ಸಿಗೋದು ಏನಂದರೆ, ಅದು ದೇವರ ಕೃಪೆಯಾಗಿರುತ್ತೆ. ನೀವು ಯೋಗ್ಯರಾಗಿದ್ದರೆ ದೇವರ ಕೃಪೆ ನಿಮ್ಮ ಮೇಲೆ ಯಾವತ್ತೂ ಇರುತ್ತೆ. ಈ ವಿಡಿಯೋ ಮಾಡೋದ್ರ ಉದ್ದೇಶ ಏನಾಗಿತ್ತಂದರೆ, ಪ್ರತಿ ವಸ್ತು, ಪ್ರತಿ ಸೌಲಭ್ಯ ಮತ್ತು ಪ್ರತಿ ಸ್ನೇಹವನ್ನು ನೀವು ಯಾವುದಾದ್ರೂ ಒಂದು ರೀತಿಯಲ್ಲಿ ಪೇನ ಮಾಡಲೇಬೇಕಾಗತ್ತೆ. ಅದಕ್ಕೋಸ್ಕರ ನೀವು ಈ ಜಗತ್ತಿನಲ್ಲಿ ಫ್ರೀ ಆಫ್ ಕಾಸ್ಟ್ ಆಗಿ ಏನಾದರೂ ಸಿಗತ್ತೆ ಅನ್ನೋದನ್ನು ಮರೆತು ಬಿಡಿ.